ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇದೀಗ ಸಿಂಗ್ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾಯಕರು ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾರಿಂದ ಅಂತಿಮ ದರ್ಶನವನ್ನು ಪಡೆಯಲಾಗಿದೆ. ಪಾರ್ಥಿವ ಶರೀರಕ್ಕೆ ಹೂಗುಚ್ಚಗಳನ್ನು ಇರಿಸಿ ನಮಿಸಿದ್ದಾರೆ. ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ಈಗಷ್ಟೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮನಮೋಹನ್ ಸಿಂಗ್ ನಿವಾಸದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ದೆಹಲಿ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಹಲವು ಗಣ್ಯಾತಿ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ರಾಜಕೀಯ ನಾಯಕರು ಹಾಗೂ ಗಣ್ಯರಿಗೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಅಲ್ಲಿ ಮಳೆ ಕೂಡ ಸುರಿತಾ ಇರೋದನ್ನು ನಾವು ಗಮನಿಸಿದ್ವಿ. ಇದೀಗ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿ ಅಗಲಿದ ನಾಯಕನಿಗೆ ಹೂಗುಚ್ಚಿಗಳನ್ನು ಅರ್ಪಿಸುವುದರ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿ ಕೂಡ ಸಂತಾಪವನ್ನು ಸೂಚಿಸಿದ್ರು. ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಅತ್ಯಂತ ಹಿರಿಯ ನಾಯಕ, ಹೆಚ್ಚೇನು ಮಾತನಾಡದಿಲ್ಲದಿದ್ದರೂ ಕೂಡ ದೂರದೃಷ್ಟಿ ಉಳ್ಳಂತಹ ನಾಯಕರಾಗಿದ್ದರು, ಸರಳ ವ್ಯಕ್ತಿತ್ವವನ್ನು ಹೊಂದಿದಂಥವರಾಗಿದ್ದರು. ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ, ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಇಡೀ ರಾಜ್ಯದ ಜವಾಬ್ದಾರಿ ಕೂಡ ಆ ಹೊತ್ತಿನಲ್ಲಿ ನನ್ನ ಮೇಲಿತ್ತು. ಆ ಸಂದರ್ಭದಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ನಾನು ಮಾತನಾಡಿದ್ದೆ. ಹಲವು ವಿಚಾರಗಳ ಬಗ್ಗೆ, ಅಂದರೆ ರಾಜಕೀಯ ವಿಚಾರವಾಗಬಹುದು, ಇನ್ನು ನಮ್ಮ ರಾಜ್ಯವನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಆ ನಿಟ್ಟಿನಲ್ಲೂ ಕೂಡ ಆ ಸಂದರ್ಭದಲ್ಲಿ ಮಾತನಾಡಿದರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಮೆಲುಕು ಹಾಕಿದ್ರು ಪ್ರಧಾನಿಯವರು. ಇನ್ನು ಪ್ರಿಯಾಂಕಾ ಗಾಂಧಿಯವರು ಕೂಡ ಈ ಸಂದರ್ಭದಲ್ಲಿ ತೆರಳಿದ್ದಾರೆ. ರಾಹುಲ್ ಗಾಂಧಿ ಅವರು ಅಂತಿಮ ದರ್ಶನ ಪಡೆದಂತಹ ಸಂದರ್ಭ, ಒಂದು ಕಡೆ ಪ್ರಧಾನಿ ಮೋದಿ ಅಂತಿಮ ದರ್ಶನ, ರಾಹುಲ್ ಗಾಂಧಿ ಅವರ ಅಂತಿಮ ದರ್ಶನದ ಸಂದರ್ಭ ನೋಡ್ತಾ ಇದ್ದೀವಿ. ಪ್ರಿಯಾಂಕಾ ಗಾಂಧಿ ಅವರು ಹಾಗೆ ಸೋನಿಯಾ ಗಾಂಧಿ ಅವರು ಹೋಗಲಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ, ಯಾಕಂದರೆ ಅವ್ರು ನಿನ್ನೆನೇ ಹಾಸ್ಪಿಟಲ್ಗೆ ಹೋಗಿ ಅಂತಿಮ ದರ್ಶನವನ್ನು ಪಡೆದಿದ್ರು ಅನ್ನೋದು ನಾವು ಕೇಳ್ಪಟ್ವಿ. ಬಟ್ ರಾಹುಲ್ ಗಾಂಧಿ ಅವರು ಹೋಗಿ ಅಲ್ಲಿ ಒಂದು ಪುಷ್ಪ ನಮನವನ್ನು ಅಥವಾ ಒಂದು ಹೂಗುಚ್ಛವನ್ನು ಅವರ ಪಾರ್ಥಿವ ಶರೀರದ ಮುಂದೆ ಇರಿಸಿ ಕೈ ಮುಗಿದು, ಅಲ್ಲಿಂದ ಅವ್ರ ಕುಟುಂಬಕ್ಕೂ ಕೂಡ ಕೈ ಮುಗಿದು ಅಲ್ಲಿಂದ ವಾಪಸ್ ಆದಂಥ ಸಂದರ್ಭವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ರಾಹುಲ್ ಗಾಂಧಿ ಅವರು ಹೋದಂಥ ಸಂದರ್ಭ.